ಎಚ್.ಸಿ. ಬಾಲಕೃಷ್ಣ ಅವ್ರದ್ದು ಹಾ ಇದು ತೀರಾ ಈ ಎಚ್.ಸಿ. ಬಾಲಕೃಷ್ಣ ಮಂತ್ರಿ ಆಗಿದ್ದು ಅದನ್ನ ಯಾವ ರೀತಿ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿದ್ರೆ ಕಾರ್ಯಕರ್ತರು ಮತ್ತೆ ಓವರ್ ಆಲ್ ಇದು ಬಿಡದಿ ಕೋಟ ಅಂತ. ಓಕೆ, ಬಿಡದಿ ಕೋಟ ಅಂದ್ರೆ ಬಿಡದಿ ಟೌನ್ಶಿಪ್ ಕೋಟ ಅಂದ್ರೆ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಕುಮಾರಸ್ವಾಮಿ ಅವರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಮಾರನೆಯ ದಿನ ಪ್ರೆಸ್ ಮೀಟ್ ಮಾಡಿ ಕುಮಾರಸ್ವಾಮಿ ಅವರಿಗೆ ಕೌಂಟರ್ ಕೊಡುವಂತದ್ದು ಬಾಲಕೃಷ್ಣ ಅವರ ಅಘೋಷಿತ ಜವಾಬ್ದಾರಿ. ಹೌದು, ಅನ್ಡಿಕ್ಲೇರ್ಡ್ ಅಸೈನ್ಮೆಂಟ್ ತರ. ಈಗ ಕುಮಾರಸ್ವಾಮಿ ಇವತ್ತು ಪ್ರೆಸ್ ಮೀಟ್ ಮಾಡಿದ್ರೆ ನಾಳೆ ಎಚ್.ಸಿ. ಬಾಲಕೃಷ್ಣ ಅವರು ಪ್ರೆಸ್ ಮೀಟ್ ಮಾಡಬೇಕು, ಮ್ಯಾಂಡೇಟರಿ. ಹೌದು. ಸೊ ಆ ಕೋಟದ ಅಡಿಗೆ ಕೊಟ್ಟಿದ್ದಾರೆ ಎನ್ನುವಂಥದ್ದು ಒಂದು. ಎರಡನೆಯದಾಗಿ ಆಲ್ರೆಡಿ ಡಿ.ಕೆ. ಶಿವಕುಮಾರ್ ಅದೇ ಜಿಲ್ಲೆಯವರು, ಬೆಂಗಳೂರು ದಕ್ಷಿಣ, ಈ ಹಿಂದಿನ ರಾಮನಗರ, ಅಲ್ಲಿ ಮತ್ತೊಬ್ಬರಿಗೆ ಯಾಕೆ ಎನ್ನುವಂಥದ್ದು. ಜೊತೆಗೆ ಡಿ.ಕೆ. ಶಿವಕುಮಾರ್ ಕೂಡ ಒಕ್ಕಲಿಗ, ಬಾಲಕೃಷ್ಣ ಕೂಡ ಒಕ್ಕಲಿಗ. ಬಾಲಕೃಷ್ಣ JDS ನಿಂದ ಬಂದಂತವ್ರು, ಯಾಕೆ JDS ನಿಂದ ಬಂದಂತವ್ರಿಗೇನೆ ಟಿಕೆಟ್ ಕೊಡ್ತೀರಿ ಅನ್ನುವಂಥದ್ದು. ಆಮೇಲೆ ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಬಾಲಕೃಷ್ಣ ಅವರಿಗಿಂತ ಎಂ ಕೃಷ್ಣಪ್ಪ ಇಸ್ ಮೋಸ್ಟ್ ಪವರ್ಫುಲ್. ಕಂಪ್ಯಾರಿಟಿವ್ಲಿ ಪೊಲಿಟಿಕಲಿ ಇನ್ಫ್ಲೂಯೆನ್ಸ್ ಮಾಡುವಂತ ಕೆಪಾಸಿಟಿ ಇರ್ತಕ್ಕಂಥ ವ್ಯಕ್ತಿ ಬಾಲಕೃಷ್ಣ ಅವರಿಗಿಂತ ಎಂ ಕೃಷ್ಣಪ್ಪ ಪವರ್ಫುಲ್. ನೀವೇ ಹೇಳಿದ್ರಿ ರಾಜಾಜಿನಗರದ ವಿಚಾರಕ್ಕೆ ಬಂದ ಅಪ್ಪ ಮಕ್ಕಳಿಗೆ ಅಂದ್ರೆ ಎಂ ಕೃಷ್ಣಪ್ಪ ಮತ್ತು ಪ್ರಿಯಾ ಕೃಷ್ಣ ಅವರಿಗೆ ವಿಜಯನಗರ, ಗೋವಿಂದರಾಜನಗರ, ರಾಜಾಜಿನಗರ ಬೇಕಾದ್ರೆ ಮಹಾಲಕ್ಷ್ಮಿ ಲೇಔಟ್ಗೆ ಇಂಪ್ಯಾಕ್ಟ್ ಮಾಡ್ಬೋದು. ಇನ್ನು 2 ರಾಜರಾಜೇಶ್ವರಿ ನಗರ ಕ್ಷೇತ್ರಕ್ಕೂ ಹೋಗಿ ಇಂಪ್ಯಾಕ್ಟ್ ಮಾಡುವಷ್ಟು ಕೆಪಾಸಿಟಿ ಇರ್ತದೆ. ನಿಜ. ಸೊ ಹಾಗಾಗಿ ಬಾಲಕೃಷ್ಣ ಕಂಪ್ಯಾರಿಟಿವ್ಲಿ ಎಂ ಕೃಷ್ಣಪ್ಪ ಅವರ ಲೆಕ್ಕಾಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬಾಲಕೃಷ್ಣ ಅವರಿಗೆ ಕೊಡಬಾರ್ದಿತ್ತು ಎನ್ನುವಂಥದ್ದು ಕಾರ್ಯಕರ್ತರ ಆಕ್ಷೇಪ. ಜೊತೆಗೆ ಬಾಲಕೃಷ್ಣ ಅವರಿಗೆ ಕೊಟ್ಟಿದ್ರಿಂದ ಪಕ್ಷಕ್ಕೇನು ಲಾಭ ಆಗಲ್ಲ ಎನ್ನುವಂಥದ್ದು. ಸೊ ಎಚ್.ಸಿ. ಬಾಲಕೃಷ್ಣ ಅವರಿಗೆ ಒಕ್ಕಲಿಗ ಕೋಟಾದಲ್ಲಿ ಕೊಟ್ಟರು ಕೂಡ ನೆಕ್ಸ್ಟ್ ಎಲೆಕ್ಷನ್ಗೆ ಪಕ್ಷಕ್ಕೆ ಬೆನಿಫಿಟ್ ಆಗಲ್ಲ ಎನ್ನುವಂಥದ್ದು ಕಾರ್ಯಕರ್ತರು ರಾಹುಲ್ ಗಾಂಧಿಗೆ ಬರೆದಿರ್ತಕ್ಕಂಥ ಪತ್ರದಲ್ಲಿ ಹೇಳಿರುವಂತ ಅಂಶ. ನಿಜ. ನೀವು ನಾನು ರಾಜಾಜಿನಗರನ ಗೆಲ್ಲಿಸ್ಕೊತಿದ್ರು ಅಂದ್ರೆ ನೀವು ರಾಜರಾಜೇಶ್ವರಿನಿ ಅಂದ್ರು, ಇಲ್ಲ ಖಂಡಿತವಲ್ಲ ಪ್ರಿಯಾ ಕೃಷ್ಣ ಏನಾದ್ರು ಕುಸುಮ ಅವ್ರ ಜೊತೆ ನಿಂತ್ಕೊಂಡು ಗೋವಿಂದರಾಜನಗರದಲ್ಲಿ ನಾನು ಗೆಲ್ಲಿಸ್ತಾ ಇದ್ದೀರಾ ಸತತವಾಗಿ, ನನ್ನ ಸಹೋದರಿ ಕುಸುಮನ್ಗೆ ಈ ಸಲ ನೀವು ಕರ್ಕೊಬನ್ನಿ ವಿಧಾನಸೌಧಕ್ಕೆ ಅಂದರೆ ಇಂಪ್ಯಾಕ್ಟ್ ಹಾಗೆ ಆಗುತ್ತೆ. ಈ IPL ಅಲ್ಲಿ ಲಾಸ್ಟ್ ಟೈಮ್ 2 ಸೀಸನ್ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಬಳಸಿದ್ರು. ಪ್ರೆಸೆಂಟು ಇರೋ MLAಗಳಲ್ಲಿ, ಕಾಂಗ್ರೆಸ್ MLAಗಳಲ್ಲಿ ಬೆಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಅಂದರೆ ಪ್ರಿಯಾ ಕೃಷ್ಣ. ಮನುಷ್ಯನಿಗೆ ವರ್ಚಸ್ಸಿದೆ, ಹೀಗಾಗಿ ಅವಕಾಶ ಅವ್ರ ಮನೇಲಿ ತಂದೆ ಕೊಡಬೇಕಿತ್ತು. ಕರ್ನಾಟಕ ಇದು ನಿಮ್ಮ ನೆಟ್ವರ್ಕ್.